ಎಲ್ಲರಿಗೂ ನಮಸ್ಕಾರ. ಇವತ್ತು ಮೈಸೂರಿನ ಸಹಜ ಸಮೃದ್ಧ ಸಂಸ್ಥೆಯವರು ಆಯೋಜಿಸಿರುವ ಹಲಸು ಮತ್ತು ಸಾವಯವ ಆಹಾರ ಮೇಳವನ್ನು ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಅವರು. ಅದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನಾವು ಇವತ್ತು ನೋಡೋಣ. ದಯಮಾಡಿ ನಮಗೆಲ್ಲರಿಗೂ ಈ ಸಾವಯವ ಸಂತೆ ಮತ್ತು ಹಲಸಿನ ಮೇಳಕ್ಕೆ ಸ್ವಾಗತ. ಇದು ಇನ್ಸುಲಿನ್ ಗಿಡ, ಅಲ್ಲಿ ಹಲಸಿನ ಗಿಡಗಳಿದ್ದಾವೆ. ಯಾವ ಹಲಸು? ಇದು ಸಿದ್ದು ಹಲಸು. ಈಗ ಅತ್ಯಂತ ಜನಪ್ರಿಯವಾದ ಸಿದ್ದು ಹಲಸು ಬಹಳಷ್ಟು ಫಲ ಕೊಡುತ್ತೆ ಮತ್ತು ಒಳ್ಳೆಯ ರುಚಿಕರವಾದ ಹಣ್ಣುಗಳು ಮತ್ತು ಎಲ್ಲ ಭೂಮಿಯಲ್ಲೂ ಎಲ್ಲ ಮಣ್ಣುಗಳಲ್ಲೂ ಬೆಳೆಯುವಂಥ ಗುಣವನ್ನು ಹೊಂದಿದೆ ಈ ಸಿದ್ದು ಹಲಸು. ಒಬ್ಬ ಹೆಸರು ಸಿದ್ದು ಅಂತ, ಆ ವ್ಯಕ್ತಿ ಇದನ್ನು, ಸಿದ್ಧಾರ್ಥ ಅಂತ ಆ ವ್ಯಕ್ತಿ ಇದನ್ನು ತಳಿ ಮಾಡೋದ್ರ ಮುಖಾಂತರ ಈ ಹಲಸಿನ ಒಂದು ತಳಿನ ಕಂಡುಹಿಡಿದಿದ್ದಾರೆ. ಸೊ ಅದಕ್ಕೆ ಅವರೇ ತಮ್ಮ ಹೆಸರನ್ನು ಇಟ್ಟು ಸಿದ್ದು ಹಲಸು ಅಂತ ಈಗ ತುಂಬ ದೇಶದಾದ್ಯಂತ ಇದು ಫೇಮಸ್ ಆಗಿದೆ. ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿದ್ದು ಹಲಸು ಅಂತ ಸರ್ಚ್ ಮಾಡಿದರೆ ನಿಮಗೆ ಅದ್ರ ಮಾಹಿತಿ ಸಿಗುತ್ತೆ. ಇದೇನು ಸರ್? ಇದು ಮೀನಿನ ಎಣ್ಣೆ. ಈಗ ನಾವು ಹೂಗಳಿಗೆ ಮತ್ತು ತರಕಾರಿಗಳಿಗೆ ಒಂದಿಷ್ಟು ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಹಾಕ್ತೀವಿ, ಕೀಟನಾಶಕ ಹಾಕ್ತೀವಿ, ಅದು ರಾಸಾಯನಿಕ ಆಗುತ್ತೆ. ಆದರೆ ಇದು ತುಂಬ ಆರ್ಗ್ಯಾನಿಕ್ ಆಗಿ ಮೀನೆಣ್ಣೆ ಅಂತ. ಇದರಿಂದ ಬಹಳಷ್ಟು ಅಪಾಯವನ್ನು ನಿಲ್ಲಿಸ್ಬೋದು. ಇದನ್ನು ಕೃಷಿ ಒಳಗಡೆ ಬಳಸ್ತಾರಂತೆ. ಹುಬ್ಬಳ್ಳಿಗೆ ಬಂದರೆ ಸಿಗುತ್ತೆ, ಅಥವಾ ನೀವು ಒಂದ್ಸರಿ ಸಹಜ ಸಮೃದ್ಧ ಅವ್ರಿಗೆ ಮೈಸೂರಲ್ಲಿ ಇದೆ, ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು, ಸಿಗುತ್ತಾರೆ. ಸಮೃದ್ಧ ಸಂಸ್ಥೆಯವರೇ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಬಿಳಿಜೋಳದ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ, ಕಾಕರಕಿ ಪಲ್ಯ ಮತ್ತು ಉತ್ತರ ಕರ್ನಾಟಕದ ಚಟ್ನಿ, ಹಿಂಡಿ ಪುಡಿಗಳು ಮತ್ತು ಮೊಸರು, ಬೇರೆ ಬೇರೆ ರೀತಿಯ ಆಹಾರ ಖಾದ್ಯಗಳನ್ನ ನೀವು ನೋಡ್ಬೋದು. ಹಾಗೆ ಸ್ವಯಂ ದೀಪ ಜನ ಕೇಂದ್ರ ಧಾರವಾಡದವರು ಕರಮಲ ಹಣ್ಣು ಅಂದರೆ ಕರಂಬೂಲ, ನಕ್ಷತ್ರ ಫಲ, ಇಂಗ್ಲೀಷ್ ಒಳಗಡೆ ಸ್ಟಾರ್ ಫ್ರೂಟ್ ಅಂತಾರೆ, ಈ ಹಣ್ಣುಗಳನ್ನು, ಮತ್ತು ಪಾನಕದ ಹಣ್ಣು, ಇದನ್ನು ನಾವು ಜ್ಯೂಸ್ ಹಣ್ಣು ಅಂತಲೂ ಕರಿತೀವಿ ಅಥವಾ ಪ್ಯಾಷನ್ ಫ್ರೂಟ್ ಅಂತ ಕರಿತೀವಿ. ಈ ಹಣ್ಣಿಂದ ಈ ಥರದ ಪಾನಕವನ್ನು ತಯಾರು ಮಾಡ್ಬೋದು. ಅದನ್ನು ಮಾರಾಟ ಮಾಡ್ತಿದ್ದಾರೆ. ಒಂದು ಹಣ್ಣಿಗೆ ಅವರು ಇವತ್ತು 4ರಿಂದ 5 ಹಣ್ಣು, ಒಂದು 10 ರೂಪಾಯಿಗೆ 4ರಿಂದ 5 ಹಣ್ಣು ಕೊಡ್ತಿದ್ದಾರೆ. ಆಮೇಲೆ 10 ರೂಪಾಯಿಗೆ ಒಂದು ಹಣ್ಣು ಸದ್ಯ ಕೊಡ್ತಿದ್ದಾರೆ. ಕೆಲವೊಂದು ಸರಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ, ಕೆಲವೊಂದು ಸರಿ ದುಬಾರಿ ಆಗುತ್ತೆ. ಇನ್ನು ಮಕ್ಕಳಿಗೆ ಬೇಕಾದ ಅಂಕಲಿಪಿ ಅಥವಾ ಶುದ್ಧ ಬರಹ, ಅದಕ್ಕೆ ಸಂಬಂಧಿಸಿದ ಹಾಗೆ ಈಗ ನಾವು ಇಂಗ್ಲೀಷಲ್ಲಿ ಕರ್ಜುರೇಟಿವ್ಸ್ ಬರಿತೀವಿ, ಹಾಗೆ ಹಿಂದಿ ಬರಹಗಳಿಗೆ ಸಂಬಂಧಿಸಿದ ಪುಸ್ತಕಗಳು, ಆಮೇಲೆ ಕೃಷಿಗೆ ಸಂಬಂಧಿಸಿದ ಮತ್ತು ಔಷಧಿಗಳಿಗೆ, ಆಯುರ್ವೇದಿಕ್ ಔಷಧಿಗಳಿಗೆ, ಸೊಪ್ಪಿನ ಔಷಧಿಗಳಿಗೆ, ವನಸ್ಪತಿಗಳಿಗೆ ಸಂಬಂಧಿಸಿಗಳಿದ್ದಾವೆ. ಮಹಿಳೆಯರಿಗೆ ಮತ್ತು ಈ ಥರದ ಆಸಕ್ತರಿಗೆ ರೈತರಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ಇದರಲ್ಲಿ ಬರುತ್ತೆ. ಸಮಗ್ರ ಕೃಷಿ ಮಾಹಿತಿ ಇರುತ್ತೆ. ಬೆಳೆಗಳ ಬಗ್ಗೆ, ಬೆಳೆ ರೋಗಗಳ ಬಗ್ಗೆ, ಸಾವಯವ ಕೃಷಿ ಬಗ್ಗೆ ಎಲ್ಲ ಸಮಗ್ರ ಕೃಷಿ ಮಾಹಿತಿ ಬರುತ್ತೆ. ಪ್ರತಿ ತಿಂಗಳ ಪೋಸ್ಟ್ ಮುಖಾಂತರ ಸಿಗುತ್ತೆ. ನಿಮ್ಗೆ ಬೇಕು ಅಂದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಗೆ ಪ್ರತಿ ತಿಂಗಳ ಪೋಸ್ಟ್ ಮುಖಾಂತರ ಮನೆಗೆ ಕಳಿಸ್ತಾರೆ. ವಾರ್ಷಿಕ ಚಂದ 500, 2 ವರ್ಷಕ್ಕೆ, 3 ವರ್ಷಕ್ಕೆ, 5 ವರ್ಷಕ್ಕೆ. ನೋಡಿ, ಇದರಲ್ಲಿ ಬರೀ ರೈತರಿಗೆ ಅಷ್ಟೇ ಅಲ್ಲ, ಮನೆ ಗೃಹಿಣಿಯರಿಗೂ ಅಥವಾ ಆಸಕ್ತ ಓದುಗರಿಗೂ ಮತ್ತು ತುಂಬ ಒಳ್ಳೆಯ ಒಳ್ಳೆಯ ವಿಷಯಗಳನ್ನು ಹೇಳುವಂಥ ಸಂಚಿಕೆ ಇದು. ದಯಮಾಡಿ ಈ ಥರದ ಪುಸ್ತಕಗಳ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಮತ್ತೆ ಸಂಪರ್ಕಿಸಿ ಮಾಡಿ ಚಂದಾದಾರ ಆಗ್ಬೋದು. ಇದು ನಮಸ್ಕಾರ ಸರ್. ನಮಸ್ಕಾರ, ಚೆನ್ನಾಗಿದ್ದೀನಿ ಸರ್. ಇದು ಪ್ರಕೃತಿ ವರದಾನದ ರಾಜನ್ ಅವ್ರದ, ಅವ್ರದ್ದು ಸರ್. ಇಲ್ಲಿ ಉಪ್ಪಿನಕಾಯಿಗಳಿದ್ದಾವೆ, ಬೇರೆ ಬೇರೆ ರೀತಿಯ ಉಪ್ಪಿನಕಾಯಿಗಳನ್ನ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಇದು ಯಾವುದು? ಕಟ್ಟಮಿಟ್ಟ ಅದು. ಆರ್ಗ್ಯಾನಿಕ್ ಆಗಿ ಬೆಲ್ಲದ ಪುಡಿಯನ್ನು ತಗೊಂಡು ಬಂದಿದ್ದಾರೆ ಇವರು. ಬೆಲ್ಲದ ಪುಡಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದರಲ್ಲಿ ಏನು ಕೆಮಿಕಲ್ಸ್ ಇರೋದಿಲ್ಲ. ಹಪ್ಪಳ ಇದೆ, ಉಪ್ಪಿನಕಾಯಿ ಇದ್ದಾವೆ. ಸರ್, ಫೋನ್ ನಂಬರ್ ಇದೆಯಾ ಶಾಪ್? ಅಲ್ಲ, ಇಲ್ಲಿ ನಾವೀಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದೀವಿ. ನಂಬರ್ ಹೇಳಿ ಸರ್, ನಿಮ್ಮದೇ ಹೇಳಿ. 94499418. ಥ್ಯಾಂಕ್ ಯು ಸರ್. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಬೇಕಾದ ಜಾಗಕ್ಕೆ ಬೇಕಾದ್ರೆ ಅವ್ರು ಕಳಿಸ್ಕೊಡ್ಬೋದು, ಅಥವಾ ನೀವು ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಲಸಿನ ಹಪ್ಪಳ, ಹಲಸಿನ ಹಣ್ಣಿನಿಂದ ಮಾಡಿರುವಂಥ ಹಪ್ಪಳ ಇದ್ದಾವೆ. ಹಾಗೆ ಆರ್ಗ್ಯಾನಿಕ್ ಸೋಪ್ಗಳಿದ್ದಾವೆ.
ಆಮೇಲೆ ಬಿದಿರಕ್ಕಿ ಇದ್ದಾವೆ. ಬಹುಶಃ 6 ವರ್ಷಕ್ಕೊಂದ್ಸರಿ ಅಕ್ಕಿ ಬಿಡುತ್ತೆ ಅಂತ ಕಾಣುತ್ತೆ. 60 ವರ್ಷಕ್ಕೊಂದ್ಸರಿ, ಕ್ಷಮಿಸಿ, 60 ವರ್ಷಕ್ಕೊಂದ್ಸರಿ ಅಕ್ಕಿ ಬಿಡುತ್ತೆ. ತುಂಬ ಕಾಯಿಲೆಗಳಿಗೆ ಮದ್ದು ಅಂತಾರೆ. ಬಿದಿರಕ್ಕಿ ಸಿಗೋದೇ ಅಪರೂಪ. ಸೊ ಬಿದಿರಕ್ಕಿ ಇದೆ. ಈ ನಂಬರ್ಗೆ ಲಾಸ್ಟ್ 502 ಇದೆ ನೋಡಿ. ಈ ನಂಬರ್ಗೆ ನೀವು ಕನೆಕ್ಟ್ ಮಾಡಿದ್ರೆ ನಿಮಗೆ ಬಿದಿರಕ್ಕಿ, ಹಲಸಿನ ಹಪ್ಪಳ, ಹಾಗೆ ಒಂದಿಷ್ಟು ಅರಿಶಿಣದಿಂದ ಮಾಡಿರುವಂಥ ಸಾವಯವ ಸೋಪುಗಳು ಸಿಗ್ತವೆ. ಕೆಮಿಕಲ್ಸ್ ಇರೋದಿಲ್ಲ. ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ಚರ್ಮಕ್ಕೂ ಒಳ್ಳೆಯದು. ಇದು ಆಯುರಾಮೃತ ಅಂತ ನ್ಯಾಚುರಲ್ ಹ್ಯಾಂಡ್ಮೇಡ್ ಆಯುರ್ವೇದಿಕ್ ಸೋಪ್ಗಳಿದು. ತುಂಬ ಒಳ್ಳೆ ಬೇರೆ ಬೇರೆ ವಿನ್ಯಾಸದೊಳಗಡೆ ಎಲ್ಲರಿಗೂ ಇಷ್ಟ ಆಗುವಂಗೆ ಬೇರೆ ಬೇರೆ ಬಣ್ಣದೊಳಗಡೆ ಇವರು ಸೋಪ್ಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು. ಸೋಪ್ ಬೇಸ್ಗೆ ಒಂದಿಷ್ಟು ಬೇರೆ ಬೇರೆ ಫ್ಲೇವರ್ ಹಾಕ್ಕೊಂಡು ಮೈಸೂರಿಂದ ತೊಗೊಂಡು ಬಂದಿದ್ದಾರೆ. ಒಳ್ಳೆ ಒಳ್ಳೆ ಸೋಪ್ಗಳಿದ್ದಾವೆ, ನೀವು ನೋಡ್ಬೋದು. ಇದು ಲಿಕ್ವಿಡ್ ಸೋಪು. ನೇರವಾಗಿ ನೀವು ಇವರನ್ನು ಸಂಪರ್ಕಿಸ್ಬೋದು. ಇವ್ರ ಫೋನ್ ನಂಬರನ್ನು ತೊಗೊಳ್ಬೋದು. ಆಯುರ್ವೇದಿಕ್ ಸೋಪ್ ಅಥವಾ ಲಿಕ್ವಿಡ್ ಸೋಪ್ಗೆ ಅದಕ್ಕೆ ಸಂಬಂಧಿಸಿದಾಗೆ ಅಡ್ರೆಸ್ ಇಲ್ಲಿದೆ. ಒಂದ್ಸರಿ ಲಾಸ್ಟ್ 21 ನಂಬರ್ ಇದೆ ನೋಡಿ. ಸರ್ ಇದು ಬಾಡಿ ವಾಶ್, ಫೇಸ್ ವಾಶ್, ಹೇರ್ ವಾಶ್ ಎಲ್ಲಕ್ಕೆ ಆಗುತ್ತೆ, ಆಲ್ ಇನ್ ಒನ್. ಮತ್ತೆ ಏನು ಹೇಳ್ಬೋದು ಸರ್ ನೀವು? ಸರ್ ಇದು ಆರ್ಗ್ಯಾನಿಕ್ ಲಿಕ್ವಿಡ್ ಸೋಪ್ ಇದೆ. ಬಾಡಿ ವಾಶ್, ಹೇರ್ ವಾಶ್ ಮತ್ತು ಫೇಸ್ ವಾಶ್ ಎಲ್ಲಕ್ಕೆ ಆಗುತ್ತೆ. ಇದು ನಾವು ಆಯಿಲ್ಸಿಂದ ತಯಾರಿಸ್ತೀವಿ. ಲೈಕ್ ಕೊಕೊನಟ್ ಆಯಿಲ್, ಆಲಿವ್ ಆಯಿಲ್, ಶಿಯಾ ಬಟರ್ ಆ್ಯಂಡ್ ಕೋಕೋ ಬಟರ್. ನೋ ಕೆಮಿಕಲ್ಸ್, ನೋ ಪ್ರಿಸರ್ವೇಟಿವ್ಸ್. ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಂದ ಎಲ್ಲರೂ ಯೂಸ್ ಮಾಡ್ತಾರೆ. ಸುಮಾರು ವೆರೈಟೀಸ್ ಇದೆ ಸರ್ ಇದರಲ್ಲಿ. ಸ್ಯಾಂಡಲ್ವುಡ್, ಮೈಸೂರು ಚಂದನ, ಮೈಸೂರು ಮಲ್ಲಿಗೆ, ಆರೆಂಜ್, ಪಚ್ಚೌಲಿ. ಇದು ರಕ್ತಚಂದನದಿಂದ ಮಾಡಿದ್ದು. ಆಮೇಲೆ ಇದು ಮಲ್ಲಿಗೆಯಿಂದ ಮಾಡಿರೋದು. ಇದು ನಿಂಬೆ. ನಮಸ್ಕಾರ. ಈಗ ನಾವು ನಿಸರ್ಗ ಹಾರ್ಬಲ್ಸ್ನವರ ಒಂದು ಶಾಪ್ ಹತ್ರ ಬಂದಿದ್ದೀವಿ. ಇದು ಹುಬ್ಬಳ್ಳಿ CBT ಹತ್ರ ಇದೆ. ತುಂಬ ಫೇಮಸ್ ಶಾಪು. ಈಗ ಇವರು ಸಹಜ ಸಮೃದ್ಧಿಯವರು ಆಯೋಜಿಸುವಂಥ ಈ ಸಂತೆಯಲ್ಲಿ ಕೂಡ ಅವ್ರದ್ದು ಒಂದು ಸಣ್ಣ ಅಂಗಡಿ ಹಾಕ್ಕೊಂಡಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಜೇನುತುಪ್ಪದಿಂದ ಹಿಡಿದು, ತುಳಸಿ ಪೌಡ್ರಿಂದ ಹಿಡಿದು, ಆಮೇಲೆ ಆಮ್ಲ ಪೌಡ್ರಿಂದ ಹಿಡಿದು, ಆರ್ಗ್ಯಾನಿಕ್ಗೆ ಸಂಬಂಧಿಸಿದ ಎಲ್ಲ ಥರದ ಸೋಪ್ಗಳು ಇಲ್ಲಿ ದೊರೀತವೆ. ಆಮೇಲೆ ನೋನಿ ಅಂತ ನೀವು ಕೇಳಿದ್ರೆ ನೋನಿ ಪೌಡ್ರ್, ಅದು ಕೂಡ ಇಲ್ಲಿ ಸಿಗುತ್ತೆ. ಇವೆಲ್ಲೋ ಪೂರ್ತಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಅವ್ರು ಮಾಡ್ತಾರೆ. ಹುಬ್ಬಳ್ಳಿಯಲ್ಲಿದೆ. ತುಂಬ ಸಿಂಪಲ್ ಇದೆ. ಇದರೊಳಗಡೆ ಅವ್ರ ಫೋನ್ ನಂಬರ್ ಇದೆ. ಈ ಕಾರ್ಡ್ ಒಳಗಡೆ ನೋಡಿ, ಲಾಸ್ಟ್ 43 ಇದೆ ಮತ್ತು 93 ಇದೆ, 2 ನಂಬರ್ ಇದ್ದಾವೆ. ಈ ನಂಬರ್ಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ನಿಮ್ಗೆ ಅಡ್ರೆಸ್ ಹೇಳ್ತಾರೆ. ಅಥವಾ ನಿಮ್ಗೆ ಹಂಗೇನಾದರೂ ಪೋಸ್ಟಲ್ಲಿ ಬೇಕಾದರೆ ಭಾಳಷ್ಟು ಪ್ರಾಡಕ್ಟ್ ಬೇಕಂದರೆ ಅವ್ರು ಕಳಿಸ್ಕೊಡೋ ವ್ಯವಸ್ಥೆನ ಮಾಡ್ಕೊಳ್ಬೋದು. ದಯಮಾಡಿ ಒಂದ್ಸರಿ ಸಂಪರ್ಕಿಸಿ. ಕೋಳ ತಾಲೂಕಿನ ರಾಮಾಪುರದ ಗ್ರಾಮದ ಒಂದು ಜಗದಾಂಬ ಮಹಿಳಾ ಸ್ವಸಹಾಯ ಸಂಘ ಅನ್ನೋ ಒಂದು ಸಂಘ ಸಂಸ್ಥೆಯವರು ಬೇರೆ ಬೇರೆ ರೀತಿಯ ಆಹಾರದ ಉತ್ಪನ್ನಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವೆಲ್ಲವೂ ಪೂರ್ತಿ ಸಾವಯವ ಆಹಾರ ಆಗಿದ್ದು, ಸ್ವಲ್ಪನೂ ಕೂಡ ಇದರಲ್ಲಿ ಕೆಮಿಕಲ್ಸ್ ಅಥವಾ ಬೇರೆ ರೀತಿಯ ಮಿಕ್ಸ್ಡ್ ಪೌಡರ್ಗಳಿರೋದಿಲ್ಲ. ಇಲ್ಲಿ ನಮಗೆ ಶೇಂಗಾದ ಪುಡಿ ಇದೆ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಇದೆ, ಅರಿಶಿಣ ಪುಡಿ ಇದೆ, ಆಮೇಲೆ ಇದು ರಾಗಿ ಹಿಟ್ಟಿದೆ, ಆಮೇಲೆ ಉತ್ತರ ಕರ್ನಾಟಕದ ಒಂದು ಫೇಮಸ್ ಸ್ನ್ಯಾಕ್ಸ್ ಥರ ಬಳಸುವಂಥದ್ದು ಚಿಗಳಿ, ಮಕ್ಕಳೆಲ್ಲ ನಾವು ಚಿಕ್ಕವರಿದ್ದಾಗ ಮಾಡ್ಕೊಂಡು ತಿಂದಿದ್ವಿ, ಅದು ಇದೆ. ಆಮೇಲೆ ಇತ್ತೀಚೆಗೆ ಅವರು ಒಂದು ಹ್ಯಾಂಡ್ಮೇಡ್ ಸೋಪನ್ನು ಮೊದಲು ಬಳಸಿದ್ರೆ, ಈಗ ಅದಕ್ಕೊಂದು ಪ್ರೊಫೆಷನಲ್ ಟಚ್ ಕೊಟ್ಟಿದ್ದಾರೆ. ಹ್ಯಾಂಡ್ಮೇಡ್ ಸೋಪ್ ಇದು. ಬೇರೆ ಬೇರೆ ತುಂಬ ತೆಳುವಾದ ಬಣ್ಣಗಳಲ್ಲಿ ಈ ಸೋಪ್ಗಳನ್ನ ಅವರು ನಮಗೆ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಮಹಿಳೆಯರೇ ನಿಂತ್ಕೊಂಡು ಈ ಸಂಘವನ್ನು ಕಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಇವರು ಬೇರೆ ಬೇರೆ ಉತ್ಪನ್ನಗಳು ಕೂಡ ಇಲ್ಲಿದ್ದಾವೆ, ನೀವು ದಯಮಾಡಿ ನೋಡ್ಬೋದು. ಬರೀ ಆಹಾರದಲ್ಲದೆ ಸೋಪು, ಆಮೇಲೆ ಧಾನ್ಯಗಳು, ಅರಿಶಿನ, ಆಮೇಲೆ ಕುಂಬಳಕಾಯಿ ಅವ್ರದ್ದು. ನೀವು ಅವ್ರಿಗೆ ಫೋನ್ ಮಾಡಿ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. 9916454758 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಸಿಗುತ್ತೆ. ಅಮ್ಮ, ಇದು ಯಾವ್ದು? ಇದು ತಿಮ್ಮಾಪುರ. ಇದು ಹುಬ್ಬಳ್ಳಿಯಿಂದ ಶಿಗ್ಗಾಂವಿಗೆ ಹೋಗೋ ರೋಡಲ್ಲಿ ಬರುವಂಥ ತಿಮ್ಮಾಪುರ ಅಂತ ಊರಿನ ಮಹಿಳೆಯರು ಕೈಯಿಂದ ಮಾಡಿರುವಂಥ, ಅಂದರೆ ಒಂದು ಸಂಸ್ಥೆ ಮಾಡಿಕೊಂಡು ಅವರೇ ತಯಾರಿಸಿದಂಥ ಒಳ್ಳೆಯ ನಿಪ್ಪಟ್ಟು ಚಕ್ಲಿ ಇದೆ, ಲಾಡು ಇದೆ. ಇದು ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕಿನ ತೀರ್ಥ ಅನ್ನೋ ಒಂದು ಊರಿನ ಗ್ರಾಮದ ಮಹಿಳೆಯರು ಈಗ
ಸಿರಿಧಾನ್ಯಗಳನ್ನು ಮಾರಾಟ ಮಾಡ್ತಿದ್ದಾರೆ. ಇತ್ತೀಚೆಗೆ ಅಷ್ಟೇ ಅವರು ಒಂದು ಮಿಲ್ಲನ್ನು ಮಾಡಿದರು. ಇದು ಅವರ ಮೊದಲನೆಯ ಅಂಗಡಿ ಅಥವಾ ಶುರು ಮಾಡಿದ ವ್ಯಾಪಾರ. ಅವರು ಕೂಡ ಆರ್ಗ್ಯಾನಿಕ್ ಸೊಪ್ಪುಗಳನ್ನ ಮಾಡ್ಕೊಂಡು ಬಂದಿದ್ದಾರೆ, ಹ್ಯಾಂಡ್ಮೇಡು. ಇಲ್ಲಿ ನವಣೆ, ಆಮೇಲೆ ಕೊರಲೆ, ಊದಲು, ಬೇರೆ ಬೇರೆ ರೀತಿಯ ಸಿರಿಧಾನ್ಯಗಳನ್ನು ನೀವು ನೋಡ್ಬೋದು. ಒಳಗಡೆ ಫೋನ್ ನಂಬರ್ ಇದೆ, ಲಾಸ್ಟು 93 ಇದೆ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರಿಗೆ ನೀವು ನೇರವಾಗಿ ಸಂಪರ್ಕಿಸ್ಬೋದು ಅಥವಾ ಅವ್ರ ಹತ್ರ ಅಂದರೆ ಇವತ್ತು ನಾವು ಸಹಜ ಸಮೃದ್ಧ ಮೈಸೂರಿನವರ ಒಂದು ಸಿರಿಧಾನ್ಯಗಳ ಬೀಜ ಸಂಗ್ರಹಣಾ ಇದಕ್ಕೆ ಬಂದಿದ್ದೀವಿ. ಇಲ್ಲಿ ಆಹಾರಕ್ಕೆ ಸಂಬಂಧಿಸಿದ ಎಲ್ಲ ತರಹದ ತರಕಾರಿ ಮತ್ತು ಸೊಪ್ಪುಗಳ ಬೀಜಗಳನ್ನು ಅವರು ಮಾರಾಟ ಮಾಡ್ತಿದ್ದಾರೆ. ಮುಖ್ಯವಾಗಿ ಗಮನ ಹರಿಸಬೇಕಾದ್ರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಅವರು ಕೆಲಸಗಳನ್ನ ಮಾಡ್ತಾ ಸಾವಯವ ಬೀಜಗಳನ್ನು ಸಂಗ್ರಹಿಸಿ ಅವರು ಒಂದು ಕಡೆ ಎಲ್ಲ ರೀತಿಯಲ್ಲಿ ತಲುಪಿಸುವಂಥ ಒಂದು ಬಹುಮುಖ್ಯ ಜವಾಬ್ದಾರಿನ ಅವರು ಕೆಲಸ ಮಾಡ್ತಾಯಿದ್ದಾರೆ ಸಹಜ ಸಮೃದ್ಧರು. ಇದರೊಳಗೆ ನಮ್ಮ ಸ್ನೇಹಿತರು ಕೋಮಲ್ ಕುಮಾರ್ ಇದ್ದಾರೆ ಮತ್ತು ನಮ್ಮ ಇನ್ನೊಬ್ಬ ಸ್ನೇಹಿತರಿದ್ದಾರೆ. ನೋಡ್ಬೋದು ಇಷ್ಟು ಥರದ ಬೀಜಗಳನ್ನು ನೀವು ಇಲ್ಲಿ ನೋಡ್ಬೋದು. ಪ್ರತಿಯೊಂದಕ್ಕೆ ಎಷ್ಟು ರೂಪಾಯಿ ಸರ್? ಒಂದು ಪ್ಯಾಕೆಟ್ಗೆ 50 ರೂಪಾಯಿ. ಎಷ್ಟು ಬೀಜ ಇರುತ್ತೆ? ಡಿಪೆಂಡ್. ಹಾಂ, ಒಂದು ಪ್ಯಾಕೆಟಲ್ಲಿ 50 ಬೀಜ ಇರುತ್ತೆ. ಅದು ತರಕಾರಿ ಮತ್ತು ಸೊಪ್ಪಿನ ಆಧಾರದ ಮೇಲೆ ಅದು ಹಣದ ಇದು ಇರುತ್ತೆ. ಚವಳೆ ಎಷ್ಟು ಸರ್? ನೋಡಿ, ಉದಾಹರಣೆಗೆ ಈಗ ಚವಳೆ 40 ರೂಪಾಯಿ ಆದರೆ ಮತ್ತೊಂದು 20 ರೂಪಾಯಿ ಅಥವಾ 50 ರೂಪಾಯಿ ಹಿಂಗಿರುತ್ತೆ. ಆದರೆ 100ಕ್ಕಿಂತ ಹೆಚ್ಚಿರೋದಿಲ್ಲ. 50 ಬೀಜಗಳು ಇರ್ತವೆ. ಒಂದು ಸರಿ ಬೀಜ ತೊಗೊಂಡೋದ್ರೆ ನೀವು ಆರ್ಗ್ಯಾನಿಕ್ ಬೇಕಾದ ಎಲ್ಲ ಸೊಪ್ಪುಗಳನ್ನು ಬೆಳ್ಕೊಳ್ಬೋದು. ಯಾವುದೇ ಹೈಬ್ರಿಡ್ ಬೀಜಗಳೇ ಇಲ್ಲಿ ಸಿಗೋದಿಲ್ಲ, ಎಲ್ಲ ಜವಾರಿ ನಾಟಿ ಬೀಜಗಳು ಸಿಗ್ತವೆ. ಅದರ ಜೊತೆಗೆ ಸಹಜ ಸಮೃದ್ಧದವರು ಇತ್ತೀಚೆಗೆ ಒಂದಿಷ್ಟು ಹೊಸ ಪ್ರಯೋಗಗಳನ್ನು ಮಾಡ್ತಾ ಬಂದಿದ್ದಾರೆ. ಕೇವಲ ಉತ್ಪನ್ನಗಳ ಜೊತೆಗೆ ಆಹಾರ ಪದಾರ್ಥಗಳನ್ನ ಮಾರಾಟ ಮಾಡೋದ್ರ ಜೊತೆಗೆ ಇಲ್ಲಿ ಅನ್ನೋ ಕಾರಣಕ್ಕಾಗಿ ಒಂದಿಷ್ಟು ಮಾಹಿತಿಗಾಗಿ ಸಿರಿಧಾನ್ಯದ ಸವಿರುಚಿ, ಸಿರಿಧಾನ್ಯ ಪಾಕ, ಗಡ್ಡೆಗೆಣಸಿನ ಲೋಕ, ರಾಗಿ, ವಿಪ್ಲಾಂತ್ರಿ, ಹೀಗೆ ಬೇರೆ ಬೇರೆ ರೀತಿಯ ಒಂದಿಷ್ಟು ಪುಸ್ತಕಗಳನ್ನು ತೊಗೊಂಡು ಬಂದಿದ್ದಾರೆ. ಅಂದರೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗಲಿ ಜನರಿಗೆ ಅಂತ. ದೇಸಿ ಅಕ್ಕಿಗಳ ಬಗ್ಗೆ, ಒಟ್ಟು ನಮ್ಮ ಭಾರತ ಒಳಗಡೆ ಎಷ್ಟು ಥರದ ದೇಸಿ ಅಕ್ಕಿಗಳಿದ್ದಾವೆ ಅದರ ಬಗ್ಗೆ ಪ್ರತಿಯೊಂದು ಮಾಹಿತಿ ಇದೆ ಮತ್ತು ಅದನ್ನು ಏನೇನೆಲ್ಲ ಉತ್ಪನ್ನಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಪುಸ್ತಕ ಹೇಳುತ್ತೆ. ಇದು ಕೂಡ ಸಹಜ ಸಮೃದ್ಧ ಹೌದು. ಇನ್ನು ಹಲಸಿನಕಾಯಿಯಿಂದ ಮಾಡಿರುವಂಥ ಚಿಪ್ಸ್ ಇದೆ, ಆಮೇಲೆ ಹಪ್ಪಳ ಇದೆ, ಆಮೇಲೆ ಹಲ್ವಾ ಇದೆ, ಹಲಸಿನಕಾಯಿಯಿಂದ ಮಾಡಿರುವಂಥ ಪೌಡ್ರು, ಆಮೇಲೆ ಹಲಸಿನ ಹಣ್ಣಿನಿಂದ ಮಾಡಿರುವಂಥ ಪೌಡ್ರು. ಇವೆಲ್ಲ ಕಡೆ ಸಿಗೋದಿಲ್ಲ, ಆದರೆ ಸಹಜ ಸಮೃದ್ಧವ್ರ ಕಡೆ ಸಿಗ್ತವೆ. ಹಾಗೇನಾದರೂ ಬೇಕಂದರೆ ನೀವು ಮೈಸೂರಿನ ನಮ್ಮ ಸಹಜ ಸಮೃದ್ಧ ಸಂಸ್ಥೆಯನ್ನು ಭೇಟಿಯಾಗ್ಬೋದು. ಈಗಾಗಲೇ ಸಹಜ ಸಮೃದ್ಧಿಗೆ ಸಂಬಂಧಿಸಿದ ಹಾಗೆ ನಾವು ಭಾಳಷ್ಟು ಫೋನ್ ನಂಬರ್ಗಳನ್ನ ಕೊಟ್ಟಿದ್ದೀವಿ. ಆದರೂ ಒಂದು ಸರಿ ನಮ್ಮ ಸಹಜ ಸಮೃದ್ಧ ಸಂಸ್ಥೆಯ ಗೆಳೆಯ ಕೋಮಲ್ ಕುಮಾರ್ ಅವರು ತಮ್ಮ ನಂಬರ್ನ ಹೇಳ್ಬಿಡ್ತಾರೆ. ಸರ್ ನಂಬರ್ ಹೇಳ್ತೀರಾ ಅಥವಾ ಕಾರ್ಡ್ ಇದೆಯಾ ಸರ್? ಇಲ್ಲಿದೆ ನೋಡಿ, ಸಹಜ ಸೀಡ್ಸ್ ಅಂತ. ಇದರೊಳಗಡೆ ನಂಬರ್ ಇದೆ, ಲಾಸ್ಟ್ 111 ಇದೆ ನೋಡಿ. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಸಾವಯವ ಸಂತೆಯಲ್ಲಿ ಸಿಗಬೇಕಾದ ಎಲ್ಲ ಪದಾರ್ಥಗಳನ್ನು ನೀವು ಇಲ್ಲಿ ಪಡಿಬಹುದು. ಥ್ಯಾಂಕ್ ಯು ಸರ್. ಬಸವೇಶ್ವರ ಸಂಘ ಅಂತ ಸಾಕಿನ ಹಿರೇಬೆಂಡಿಗೇರಿಯವರು, ಇವರು ಕೂಡ ಸಾವಯವ ಒಂದಿಷ್ಟು ಆಹಾರ ಧಾನ್ಯಗಳನ್ನು ತೊಗೊಂಡಿದ್ದಾರೆ. ಇಲ್ಲಿ ತೊಗರಿಬೇಳೆ ಇದೆ, ಆಮೇಲೆ ಕಷಾಯದ ಪುಡಿ ಇದೆ, ಆಮೇಲೆ ಅಗಸಿ ಚಟ್ನಿ ಇದೆ, ಆಮೇಲೆ ಚಿಗಳಿ ಅಂತ ನಾವೇನು ಕರಿತೀವಿ ಅದು ಇದೆ, ಆಮೇಲೆ ಹುರುಳಿ ಹಿಟ್ಟಿದೆ, ಒಂದಿಷ್ಟು ಮಲ್ಲಿಗೆ ಸಸಿ, ಬೇರೆ ಬೇರೆ ಒಂದಿಷ್ಟು ಆಹಾರ ಧಾನ್ಯಗಳನ್ನ ಇವರು ಮಾರ್ತಾರೆ. ಇಲ್ಲಿ ಧಾರವಾಡ ಜಿಲ್ಲೆಯವರೇ, ಶಿಗ್ಗಾಂವ ತಾಲೂಕು ಹಾವೇರಿ ಜಿಲ್ಲೆಯವರು. ಇವ್ರ ಫೋನ್ ನಂಬರ್ ಹಾವೇರಿ ಕಡೆ ಭಾಗದವ್ರಿಗೆ ಬೇಕಾದರೆ ಇವ್ರ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇಡಮ್ ನಂಬರ್ ಹೇಳ್ರಿ. 70 76 76 12 05. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಇದು ಸಹಜ ಸಮೃದ್ಧ ಸಂಸ್ಥೆಯವರು ಆಯೋಜಿಸಿರುವ ಹಲಸಿನ ಮೇಳಕ್ಕೆ ಬಂದಿದ್ದೀವಿ. ಈಗ ಇದು ಬಕ್ಕೆ ಹಲಸು. ಇಲ್ಲಿ ಬೇರೆ ಬೇರೆ ರೀತಿಯ ಹಲಸಿನ ಒಂದು ಪ್ರಕಾರಗಳನ್ನ ನೀವು ನೋಡ್ಬೋದು, ವಿಧಗಳನ್ನು. ಬಕ್ಕೆ ಹಲಸು, ಚಂದ್ರ ಹಲಸು, ಸಿದ್ದು ಹಲಸು, ಬೇರೆ ಬೇರೆ ಬಣ್ಣದ ರುಚಿಯ ಹಾಗೂ ಗುಣಮಟ್ಟದ ಹಲಸುಗಳನ್ನು ನೀವು ನೋಡ್ಬೋದು. ಬಹಳಷ್ಟು ಗ್ರಾಹಕರು ತೆಗೆದುಕೊಳ್ತಾ ಇದ್ದಾರೆ. ನಮಸ್ಕಾರ. ಈಗ ನಾವು ಸಹಜ ಸಮೃದ್ಧ ಸಂಸ್ಥೆಯ ಆಹಾರ ಉತ್ಪನ್ನಗಳ ಒಂದು ಇದು ಬಂದಿದ್ದೀವಿ ಊರಿಗೆ.
ನಮಗೆ ಸಹಜ ಸಮೃದ್ಧಿ ಸಂಸ್ಥೆಯ ಸಹ ಕಾರ್ಯಕರ್ತರಾದ ಗೌರಿ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಗೌರಮ್ಮ ಮೇಡಮ್ ಹಾಂ ಅವ್ರು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಕೊಡ್ತಾರೆ. ಮೇಡಮ್ ಇದು ಏನೇನು ಮತ್ತು ಏನು ಮಾಡ್ತಾರೆ? ಹಾಂ, ಇದು ದಂಟಿನ ಸೊಪ್ಪು ಅಂತೇಳಿ ಎಚ್ ಡಿ ಕೋಟೆ ಭಾಗದಲ್ಲಿ 33 ತಳಿಗಳನ್ನ 26 ಯೂನಿವರ್ಸಿಟಿಯಿಂದ ಆಯ್ಕೆ ಮಾಡಿ ತಂದಿರೋಂಥ ಸೊಪ್ಪು. ಇದನ್ನು ರೈತರೇ ಆಯ್ಕೆ ಮಾಡಿದ್ದಾರೆ. ನಮಗೆ ಕಳೆದ 21ನೇ ತಾರೀಕು ಸೊಸೈಟಿಯಿಂದ ಚೆನ್ನೈ ಅಂತೇಳಿ ಬಂದಿತ್ತು. ಅವರು ಮತ್ತು ಸಹಕಾರ ಸಂಸ್ಥೆ ಸಿಬ್ಬಂದಿಗಳು ಎಲ್ಲರೂ ಸೇರಿ ಮತ್ತು ರೈತರ ಸಹಭಾಗಿತ್ವದಲ್ಲಿ ಈ ಒಂದು 33 ತಳಿಗಳನ್ನ ಬೆಳೆದಿದ್ವಿ. ಈಗೂ ತಂದಿದ್ದೀವಿ. ಅಲ್ಲಿ ಪಕ್ಕದಲ್ಲೂ ನಮ್ಮ ಮಹಿಳೆ ಇದ್ದಾಳೆ. ಇದು ಕಳೆದೋಗಿತ್ತು ಎಲ್ಲೋ ತಳಿ ರೈತರ ಹತ್ರ. ಪುನಃ ಅವ್ರ ಕೈಗೆ ಸೇರಂಗೆ ಸಹಕಾರ ಸಂಸ್ಥೆ ಅನುಕೂಲ ಮಾಡಿಕೊಟ್ಟಿದೆ. ಇದಲ್ಲದೆ ನಾವು ಇದೇನು ಹುಳ್ಳಿಕಾಳನ್ನ ಮೊಳಕೆ ಕಟ್ಟಿಬಿಟ್ಟು ನಾವು ತಂದಿದ್ದೀವಿ. ಇದು ಸಾಂಬಾರು ಮಾಡ್ಬೋದು, ಪಲ್ಯನೂ ಮಾಡ್ಬೋದು ಮತ್ತು ಒಣಗಿಸಿ ಬೇಳೆ ಮಾಡಿಬಿಟ್ಟು ಸುಮಾರು 1 ವರ್ಷ ಅನ್ಗಟ್ಟಲೆ ಬೇಳೆನ ಹಂಗೆ ಸ್ಟಾಕ್ ಮಾಡ್ಕೋಬೋದು. ಜೊತೆಗೆ ಇದು ಚಿಂಕುಳಿ, ಇದು ತುಂಬ ಟೇಸ್ಟ್ ಇರುತ್ತೆ. ಚಳಿಗಾಲಕ್ಕೆ ಕರುಮ್ ಅಂತ ತಿನ್ನಲಿಕ್ಕೆ ಮಕ್ಕಳಿಗೆ ದೊಡ್ಡವ್ರಿಗೆ ತುಂಬ ಒಳ್ಳೆಯದು. ಅಲ್ಲದೆ ಇದು ಇದರಲ್ಲಿ ಏನೇನು ಕಾಳಿದೆ? ಇದರಲ್ಲಿ ಹುರುಳಿಕಾಳು ಇದೆ, ಕುಸುಬಿ, ಶೇಂಗಾ, ಅಲಸಂದೆ, ಕಡಲೆ ಇಷ್ಟು ಇದೆ. ಹೌದಾ? ಈ ಎಲ್ಲ ದಿನಸುಗಳು ತಮಗೆ ಗೊತ್ತಿದ್ದಂಗೆ ಎಲ್ಲ ನ್ಯೂಟ್ರಿಷನ್ ದೇಹಕ್ಕೆ ಯಾವುದೋ ಒಂದು ಮುಖಾಂತರ ತಲುಪಲಿ ಅಂತೇಳಿ ಹಳಬರು ನಾವೆಲ್ಲ ತಿನ್ಬೋದು. ಆದರೆ ಈಗಿನ ಮಕ್ಕಳು ಇದನ್ನು ತಿನ್ನಲಿಕ್ಕೆ ಇಷ್ಟಪಡಲ್ಲ. ಈ ಮುಖಾಂತರ ಆಯಿತು ಅವ್ರ ದೇಹಕ್ಕೆ ಸೇರಲಿ ಅನ್ನೋದೇ ನಮ್ಮದೊಂದು ಉದ್ದೇಶ. ಸೊ ಹಂಗಾಗಿ ಸಹಜ ಸಂಸ್ಥೆ ನಿರ್ಲಕ್ಷಿತ ಬೆಳೆಗಳಾಗಿರ್ತಕ್ಕಂಥ 33 ತಳಿಗಳ ಬಗ್ಗೆ ಕೆಲಸ ಮಾಡ್ತಾ ಇದೆ. ಅದೇ ಥರ ಉಪ್ಪಿನಕಾಯಿ ಮಾಡಿದ್ದಾರೆ. ಇದು ನುಗ್ಗೆಕಾಯಿ ಉಪ್ಪಿನಕಾಯಿ. ನುಗ್ಗೆಕಾಯಿನ ಸ್ಥಳೀಯವಾಗಿ ತಗೊಂಡು ಅದನ್ನು ನೀರಲ್ಲಿ ಚೆನ್ನಾಗಿ ಉಪ್ಪಾಕಿ ತೊಳೆದು 1 ಗಂಟೆ ಬಿಸಿಲಲ್ಲಿ ಉಪ್ಪು ನೀರಲ್ಲಿ ಒಣಗಿಸಿ ಆಮೇಲೆ ಇದಕ್ಕೆಲ್ಲ ಸಂಬಾರ ಸೇರಿಸಿ 3 ರಿಂದ 4 ದಿನ ಹಂಗೆ ಭರಣಿಯಲ್ಲಿ ಇಟ್ಟು ನಂತರ ಇಲ್ಲಿ ಗ್ರಾಹಕರಿಗೆ ಸರ್ವ್ ಮಾಡೋಕ್ಕೆ ತಂದಿದ್ದಾರೆ ಮಹಿಳಾ ಸಂಘಗಳಿಂದ. ಅದೇ ರೀತಿ ಇದು ನಾಗರಹೊಳೆ ಮೆಣಸಿದ್ದು ಕಾಳು ಮೆಣಸು ಅವರು ಆಡಿ ಮುಖ್ಯಸ್ಥೆ ಪಾರ್ವತಿ ಅಂತ ಹೇಳ್ಬಿಟ್ಟು ಅವ್ರು ತಂದಿದ್ದಾರೆ. ಇದು ಕಾಳು ಮೆಣಸು ತಮಗೆ ಗೊತ್ತಿದೆ, ತುಂಬ ದೇಹಕ್ಕೆ ಅನುಕೂಲ ಆಗೋಂತಹ. ಇದು ಯಾವುದೇ ಕಾರಣಕ್ಕೂ ಯಾವುದು ಕೆಮಿಕಲ್ ಹಾಕೋ ಅಥವಾ ನಾವೇ ಬೆಳೆಸಿರೋದು ಗಿಡ ಅಲ್ಲ. ಇದು ನ್ಯಾಚುರಲ್ ಆಗಿ ಬೆಳೆದಿರೋ ನಾಗರಹೊಳೆ ಪಾರಿಸು. ಅದನ್ನು ಮೊದಲು ಕಾಕನಕೋಟೆ ಅಂತ ಹೇಳ್ತಾ ಇತ್ತು, ಈಗ ನಾಗರಹೊಳೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ನಾವು ಮಹಿಳಾ ಸಂಘಗಳಿಂದ ಎಚ್ ಡಿ ಕೋಟೆ ಭಾಗದಿಂದ ತಂದಿರೋಂತಹ ನುಗ್ಗೆಕಾಯಿ ಉಪ್ಪಿನಕಾಯಿಗೆ ಏನು ಬೆಲೆ? ಇದು 50 ರೂಪಾಯಿ ಸರ್ ಒಂದು ಬೆಲೆ. ಇದು ಇದರಲ್ಲಿ 300 ಗ್ರಾಮ್ ಇದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಾಗೆ ಅವರದೇ ಸಹಜ ಸಮೃದ್ಧ ಅವ್ರದ್ದೇ ಇನ್ನೊಂದಿಷ್ಟು ಉಪೋತ್ಪನ್ನಗಳಿದ್ದಾವೆ. ಈ ಸಣ್ಣ ಪುಂಗಿಕಾಯಿ ಅಂತ ನಾವೇನು ಕರಿತೇವೆ, ಅದರಿಂದ ಈ ಥರದ ಒಂದಿಷ್ಟು ಅಲಂಕಾರಿಕ ವಸ್ತುಗಳನ್ನ ಮಾಡಿದ್ದಾರೆ. ಇದರಲ್ಲಿ ನೀವು ಕಷಾಯ ಕುಡಿಬೋದು, ಚಹಾ ಕುಡಿಬೋದು, ಹಿಂಗೆ ಕುಡಿಯೋಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ಆಮೇಲೆ ಇದರಲ್ಲಿ ಏನಾದರೂ ಹಾಕ್ಕೊಂಡು ತಿನ್ಬೋದು, ತುಂಬ ಸೂಕ್ಷ್ಮವಾಗಿ ಬಳಸ್ಬೋದು. ಆಮೇಲೆ ಈ ಥರ ಮಾಡೋದರಿಂದ ಹೆಚ್ಚು ಪ್ರಕೃತಿ ಜೊತೆಗೆ ಬದುಕುವಂಥ ಅವಕಾಶಗಳು ನಮಗೆ ಸಿಗ್ತವೆ. ಲೋಹಗಳ ಬಳಕೆ ಕಡಿಮೆ ಆಗಬೇಕು. ಪ್ರಕೃತಿಯಲ್ಲಿ ಸಿಗುವಂಥ ವಸ್ತುಗಳನ್ನೇ ನಾವು ನಮ್ಮ ದಿನ ಬಳಕೆಗೆ ಬಳಸ್ಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ಉಪಾಯ ಮಾಡಿ ಅವರು ಕೆಲಸ ಮಾಡ್ತಾರೆ. ರಾಗಿಯಲ್ಲಿ 16 ಥರದ ರಾಗಿಗಳಿದ್ದಾವೆ. 140 ದಿನಕ್ಕೆ ಬರುವಂಥ ರಾಗಿ, ಹಾಲ್ಕುಳಿ ರಾಗಿ, ಯಾಡ ರಾಗಿ, ಉಗಾಂಡ ರಾಗಿ, ಪೀಚಕಡ್ಡಿ ರಾಗಿ, ಹಸಿರು ಕುಂಬಿ ರಾಗಿ, ಕರಿಕಡ್ಡಿ ರಾಗಿ, ಗುಟ್ಟೆ ರಾಗಿ, ದೊಡ್ಡ ರಾಗಿ, ನೇಪಾಳ ರಾಗಿ, ಆಮೇಲೆ ಉಂಡೆ ರಾಗಿ, ಗೆಜ್ಜೆ ರಾಗಿ, ಅಯ್ಯನ ರಾಣಿ ರಾಗಿ, ಕೋಳಿ ಮೊಟ್ಟೆ ರಾಗಿ, ಆಮೇಲೆ ರಾಗಳ್ಳಿ ಶಿವಳ್ಳಿ ರಾಗಿ, ಬೆಣ್ಣೆ ಮುದ್ದೆ ರಾಗಿ, ಜಗಳೂರು ರಾಗಿ, ಕೊಕ್ಕರವಾರೆ ರಾಗಿ, ಸಾಸಿವೆ ರಾಗಿ, ಆಮೇಲೆ ಗೊಂಡ ರಾಗಿ ಇತ್ಯಾದಿ 16 ಥರದ ರಾಗಿಗಳನ್ನು ಇವತ್ತು ನೋಡ್ಬೋದು. ಇವು ಪುಂಡಿ ಸೊಪ್ಪುಗಳಿದ್ದಾವೆ, ಅಜ್ವಾನ ಇದ್ದಾವೆ, ಚಳಿ ಅವರೆ ಇದೆ, ಬೆಟ್ಟದ ನೆಲ್ಲಿಕಾಯಿ ಇದೆ, ಒಂದಿಷ್ಟು ಸಿರಿಧಾನ್ಯಗಳು ಹಾಗೂ ಅದರ ಜೊತೆಗೆ ಒಂದಿಷ್ಟು ಬೇಳೆಕಾಳುಗಳು
ಇವತ್ತು ನಮಗೆ ಇಲ್ಲಿ ಸಹಜ ಸಮೃದ್ಧ ಸಂಸ್ಥೆಯವರು ಆಯೋಜಿಸಿರುವಂಥ ಈ ಸಂತೆ ಒಳಗಡೆ ದೊರೀತಾ ಇದ್ದಾವೆ. ಈ ಥರದ ಮೇಳಗಳಿಗೆ ನೀವೆಲ್ಲ ಬಂದು ಒಳ್ಳೆಯ ಆಹಾರ ಉತ್ಪನ್ನಗಳನ್ನು ಖರೀದಿಸಿ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.